ಗ್ಯಾರಂಟಿ ವಿಚಾರದಲ್ಲಿ ಸರ್ಕಾರದಲ್ಲಿ ಇನ್ನೂ ಕೂಡ ಭಿನ್ನಾಭಿಪ್ರಾಯ ಮುಂದುವರೆದಿದೆ. ಸರ್ಕಾರದಲ್ಲಿ ಗ್ಯಾರಂಟಿ ಪರಿಷ್ಕರಣೆಯ ಬಗ್ಗೆ ಚರ್ಚೆ ಕಂಟಿನ್ಯೂ ಆಗ್ತಾ ಇದೆ. ನಿನ್ನೆ ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿದರು. ಗ್ಯಾರಂಟಿಗಳ ಪರಿಷ್ಕರಣೆ ಚರ್ಚೆ ವೇಳೆಯೇ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದು ಯಾಕೆ? ಸಭೆಯಲ್ಲಿ ಗ್ಯಾರಂಟಿ ಬಂಡವಾಳ ಬಿಚ್ಚಿಟ್ಟಿದ್ದಾರೆ ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇದೆ. ನೀವು ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ದುಡ್ಡಿಲ್ಲದೆ ನೀವು ಅದಕ್ಕೆ ಕೊಡಿ ಇದಕ್ಕೆ ಕೊಡಿ, ಅಧಿಕಾರಿಗಳು ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಅಧಿಕಾರಿಗಳು ಏನು ಹೇಳಬೇಕು? 52,000 ಕೋಟಿ ಈ ಗ್ಯಾರಂಟಿಗಳಿಗೆ ಖರ್ಚಾಗ್ತಾ ಇರೋ. ಗ್ಯಾರಂಟಿ ಸ್ಕೀಮ್ ಪರಿಷ್ಕರಣೆ ಮಾಡಿದರೆ ಆರ್ಥಿಕತೆಗೆ ಬೂಸ್ಟ್ ಸಿಗುತ್ತೆ ಅಂತ ಅಧಿಕಾರಿಗಳು ಹೇಳಿದಾರಂತೆ. ಯೋಜನೆಯನ್ನ ಪರಿಷ್ಕರಣೆ ಮಾಡಿದ್ರೆ ಆರ್ಥಿಕ ಸಂಕಷ್ಟದಿಂದ ನಾವು ಪಾರಾಗಬಹುದು. ಷರತ್ತು ಇಲ್ಲದೆ ಇರೋದ್ರಿಂದ ಅನರ್ಹರು ಫಲಾನುಭವಿಗಳು ಆಗಿದ್ದಾರೆ. ಹೀಗಾಗಿ ಸದ್ಯ ಗ್ಯಾರಂಟಿ ಯೋಜನೆಗಳಿಗೆ ಷರತ್ತು ಅಗತ್ಯ ಇದೆ ಅಂತ ಅಧಿಕಾರಿಗಳು ಹೇಳಿದಾರಂತೆ. ಷರತ್ತು ಇಲ್ಲದೆ ಮುಂದುವರೆದರೆ ಮುಂದಿನ ವರ್ಷ ಇನ್ನೂ ಸಮಸ್ಯೆ ಆಗಬಹುದು. ಮುಂದಿನ ವರ್ಷ 56,000 ಕೋಟಿಯಿಂದ 60,000 ಕೋಟಿಗೆ ಏರಿಕೆ ಆಗಬಹುದು. ಹೀಗಾಗಿ ಗ್ಯಾರಂಟಿಗೆ ಪರಿಷ್ಕರಣೆ ಆಗೋದು ಅಗತ್ಯ ಅಂತ ಅಧಿಕಾರಿಗಳು ಹೇಳಿದಾರಂತೆ. ನೋಡಿ, ಹಿಂದೆ ಬಸವರಾಜ ಬೊಮ್ಮಾಯಿ ಅವರ ಕೊನೆಯ ಬಜೆಟ್ ಅಲ್ಲಿ ಸರ್ಪ್ಲಸ್ ಬಜೆಟ್ ಅನ್ನು ಮಂಡನೆ ಮಾಡಿದ್ರು. 55,000 ಕೋಟಿಯಷ್ಟು ಸರ್ಪ್ಲಸ್ ಬಜೆಟ್ ಅಂದ್ರೆ ಹೆಚ್ಚುವರಿ ಬಜೆಟ್ ಅನ್ನು ಅಷ್ಟು ಬೊಕ್ಕಸದಲ್ಲಿ ಇತ್ತು. ಆದರೆ ಅದೇ ಹೋದ ಬಾರಿಯ ಬಜೆಟ್ ಮಂಡನೆ ಮಾಡಿದಾಗ ಸಿದ್ದರಾಮಯ್ಯನವರು 65,000 ಕೋಟಿ ರೂಪಾಯಿಯನ್ನು ಸಾಲ ಮಾಡ್ತಾರೆ. ಅಲ್ಲಿಗೆ ಸರ್ಪ್ಲಸ್ ಬಂದಿದ್ದು ಜೊತೆಗೆ ಈ ಸಾಲ ಹೆಚ್ಚುವರಿಯಾಗಿ 1,20,000 ಕೋಟಿ ರೂಪಾಯಿಯಷ್ಟು ಸಾಲ ಆಗುತ್ತೆ. ಇದು ಸದ್ಯದ ರಾಜ್ಯದ ಆರ್ಥಿಕ ಪರಿಸ್ಥಿತಿ. ಹೌದು, ಈ ಗ್ಯಾರಂಟಿಗಳು ಬಹಳ ಉದಾರವಾದಂಥ ಆರ್ಥಿಕ ತತ್ವ, ಅದರಲ್ಲೆರಡು ಮಾತಿಲ್ಲ. ಆದರೆ ಯಾರಿಗೆ ಸಲ್ತಾ ಇದೆ ಇದು? ಯಾರಿಗೆ ಸಲ್ಲಬೇಕಾಗಿತ್ತು? ಅಧಿಕಾರಿಗಳ ಗ್ಯಾರಂಟಿ ಸಲಹೆಗೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸಿದ್ರಂತೆ. ಚುನಾವಣೆಯ ವೇಳೆ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದೇವೆ, ಜನರಿಗೆ ಕೊಟ್ಟ ಮಾತನ್ನು ಈಡೇರಿಸಬೇಕು, ಅದು ಅಗತ್ಯ ಅಂತ ಹೇಳಿದಾರಂತೆ. ಸದ್ಯಕ್ಕೆ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಕೈ ಹಾಕೋದು ಬೇಡ, ಅನಗತ್ಯ ಖರ್ಚು ಕಡಿಮೆ ಮಾಡೋಣ ಅಂತ ಹೇಳಿದಾರಂತೆ. ನನಗೆ ಗೊತ್ತಾಗ್ತಾ ಇಲ್ಲ, ಮಾರುತಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಾರುತಿ, ಒಂದು ಅರ್ಥ ಆಗ್ತಾ ಇಲ್ಲ, ಸಿದ್ದರಾಮಯ್ಯನವರಿಗೆ ಈ ಒಂಥರ ನಾನು ಮಾತು ಕೊಟ್ಟಿದ್ದೀನಿ ಅದನ್ನು ನೆರವೇರಿಸಬೇಕು ಅಂಥದ್ದು ಯಾಕೆ ಅಂತ. ರಾಜ್ಯದ ಅಭಿವೃದ್ಧಿಯೂ ಕೂಡ ಇದೆಯಲ್ಲ, ಅದನ್ನು ದೃಷ್ಟಿಕೋನದಲ್ಲಿ ಇಟ್ಕೊಳ್ಬೇಕಲ್ವಾ? ವಾಸು, ಮೊದಲನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಡ್ತಾ ಇರುವಂತದ್ದು ಇದು ತಮ್ಮ ಅಧಿಕಾರಾವಧಿಯ ಕೊನೆಯ ಆಡಳಿತ ಕೊನೆಯ ವರ್ಷಗಳು. ಹೀಗಾಗಿ ಒಂದು ವೇಳೆ ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಮಧ್ಯದಲ್ಲಿ ನಿಲ್ಲಿಸಿದ್ದಾದ್ರೆ, ಪರಿಷ್ಕರಣೆ ಮಾಡಿದ್ದಾದ್ರೆ ಅದರ ಒಂದು ಜನಾಕ್ರೋಶ ನಮ್ಮ ಮೇಲೆ ಬರಬಹುದು ಅನ್ನುವಂತಹ ಒಂದು ಆತಂಕ ಇರುವಂತದ್ದು. ಆದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿದ್ರೆ ಈಗಿರುವಂತಹ ಗ್ಯಾರಂಟಿಗಳು ಬಹಳಷ್ಟು ದುಬಾರಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಪದೇ ಪದೇ ಹೇಳುವಂತಹ ಒಂದು ಕೆಲಸ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಅನುದಾನ ಕೇಳಕ್ ಹೋದಂತ ಒಂದು ಸಂದರ್ಭದಲ್ಲೂ ಕೂಡ ಗ್ಯಾರಂಟಿಗಳ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡುವಂತ ಒಂದು ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸೇರಿದಂತೆ ಬೇರೆ ಯಾವುದೇ ಯೋಜನೆಗೂ ಕೂಡ ಹಣ ಇಲ್ಲದೇ ಇರುವಂತಹ ಒಂದು ಪರಿಸ್ಥಿತಿಯ ಒಂದು ಆರ್ಥಿಕ ಪರಿಸ್ಥಿತಿಯ ಸಮಸ್ಯೆಗಳನ್ನ ಈಗ ರಾಜ್ಯ ಸರ್ಕಾರ ಎದುರಿಸ್ತಾ ಇದೆ. ಹೀಗಾಗಿ ಪರಿಷ್ಕರಣೆ ಆಗ್ಬೇಕು ಅನ್ನುವಂತ ಒಂದು ಒತ್ತಾಯ ರಾಜ್ಯ ಸಚಿವರ ಆದಿಯಿಂದ ಹಿಡಿದು ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ. ಅದೇ ರೀತಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಕೂಡ ಈ ವಿಚಾರವನ್ನ ಪದೇ ಪದೇ ಹೇಳ್ತಾ ಇರುವಂತದ್ದು. ನಾವು ಗೆದ್ದು ಬಂದ ಬಳಿಕ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ಷೇಪದ ಮಾತುಗಳು ಕೇಳ್ಬರ್ತಾ ಇರುವಂತದ್ದು. ಹೀಗಾಗಿ ಪರಿಷ್ಕರಣೆ ಮಾಡಿ ಅನ್ನುವಂತ ಒಂದು ಸಲಹೆಯನ್ನು ಕೂಡ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಪರಿಷ್ಕರಣೆ ಮಾಡೋದ್ರಿಂದ ಸುಮಾರು 15,000 - 20,000 ಕೋಟಿ ರೂಪಾಯಿಗಳು ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ, ಅದು ಶಾಸಕರಿಗೆ ಅನುದಾನ ಕೊಡಬಹುದು ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ನಾನು ಕೊಟ್ಟಂತಹ ಒಂದು ಭರವಸೆಗಳನ್ನ ಮಧ್ಯದಲ್ಲಿ ನಿಲ್ಲಿಸಿದ್ದೆ, ಆದ್ರೆ ಅದರ ಒಂದು ಎಫೆಕ್ಟ್ ನನ್ನ ಮೇಲೆ ಆಗ್ಬಹುದು. ಹೀಗಾಗಿ ಈ ಕ್ಷಣದಲ್ಲಿ ಗ್ಯಾರಂಟಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಕ್ಯಾಪ್ ಅನ್ನ ಹಾಕೋದು ಬೇಡ, ಷರತ್ತನ್ನ ವಿಧಿಸೋದು ಬೇಡ ಅನ್ನುವಂತಹ ಒಂದು ಉತ್ತರವನ್ನ ನಿನ್ನೆ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ರೈಟ್, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.